ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 6ರಿಂದ 7 ವಚನ ಓದಿಕೊಳ್ಳೋಣ. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗವನ್ನು ಸರಾಗ ಮಾಡುವನು. ನೀನೇ ಬುದ್ಧಿವಂತನು ಎಂದೆಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ತಂದೆಯ ಚಿತ್ತದ ಹಾಗೆ ನಡೀತಾ ಇದ್ದೇವಾ? ನಾವು ನಮ್ಮ ಸ್ವಂತ ಬುದ್ಧಿಯ ಹಾಗೆ ಜೀವಿಸ್ತಾ ಇದ್ದೇವಾ? ಈ ಒಂದು ಸಮಯದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ನಾವು ಯಾಕೆ ತಂದೆಯ ಚಿತ್ತದ ಹಾಗೆ ನಡೀಬೇಕೆಂಬುದಾಗಿ ನೋಡುವಾಗ ಈ ಲೋಕದಲ್ಲಿ ನಮಗೆ ಕಷ್ಟಗಳು, ದುಃಖಗಳು, ನೋವುಗಳು, ಅನೇಕ ಬಂಧನಗಳು ಇರುವಾಗಲೂ ಆತನು ನಮ್ಮನ್ನು ಅವೆಲ್ಲಗಳಿಂದಲೂ ಬಿಡಿಸಿ ಸರಾಗವಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂತವನಾಗಿದ್ದಾನೆ. ಈ ಒಂದು ಸಮಯದಲ್ಲಿ ನಾವು ನಮ್ಮ ಸ್ವಂತ ಬುದ್ಧಿಯನ್ನೇ ಆಳ್ದುಕೊಂಡು ಈ ಲೋಕದಲ್ಲಿ ಕೆಟ್ಟ ಕಾರ್ಯಗಳು ಮಾಡುತ್ತಾ ಜೀವಿಸ್ತಾ ಇದ್ದೇವಾ? ಈ ಲೋಕದಲ್ಲಿ ಅವಹೇಳನ ಜೀವಿತವನ್ನು ನಾವು ಜೀವಿಸ್ತಾ ಇದ್ದೇವಾ? ಈ ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕರಿಗೆ ಮೋಸ, ಕೆಟ್ಟತನ, ವಂಚನೆ, ದರೋಡೆ, ಅನೇಕ ಕೆಟ್ಟ ಕಾರ್ಯಗಳು ಮಾಡ್ತಾ ಇದ್ದೇವಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಇವುಗಳು ಮಾಡುವಾಗ ನಾವು ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ಬಿಟ್ಟವರಾಗಿ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೇನ್.